RC ಸ್ಟುಡಿಯೋಸ್ ಸಿದ್ದರಾಮಯ್ಯ ಅವರು ಬಂದು ಲಾಂಚ್ ಮಾಡಿದಾಗ ಇದು ಪ್ಯಾನ್ ಇಂಡಿಯಾ ಅಂತ. ನನ್ನ ಮೊದಲನೇ ಸಿನಿಮಾ ಭಾಳ ಕಷ್ಟಪಟ್ಟು ಶುರು ಮಾಡಿದಾಗ ಭಾಳ ದುಡ್ಡು ಇಲ್ಲದೆ ಅಡ್ಜಸ್ಟ್ ಮಾಡಿ ಚಾರ್ಮಿನಾರ್ ಸಿನಿಮಾ ನಾನೇ ನಿರ್ಮಾಪಕರಾಗಿ ಬಂತು. ಅದಕ್ಕೆ ನನಗೆ ಆಶೀರ್ವಾದ ಮಾಡಿದ್ದು ನಮ್ಮ ಅಣ್ಣ ಶಿವಣ್ಣ ಗೀತಕ್ಕ ಅವರು. ಅಲ್ಲಿಂದ ಚಾರ್ಮಿನಾರ್ ಇಲ್ಲಿವರೆಗೂ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಮಾಡ್ಕೊಂಡು ಬಂದ್ವಿ. ಈಗ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಇವತ್ತು ಪ್ಯಾನ್ ಇಂಡಿಯಾ ಗ್ಲೋಬಲಿ ಎಲ್ಲ ಅಪ್ಗ್ರೇಡ್ ಆಗಿರೋದ್ರಿಂದ ನಾವು RC ಸ್ಟುಡಿಯೋಸ್ ಅಂತ ಬ್ಯಾನರ್ನ ಅಪ್ಗ್ರೇಡ್ ಮಾಡಿದ್ವಿ. ಈ ಒಂದು ಲಾಂಚಿಂಗ್ನ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರೇವಣ್ಣ ಸಾಹೇಬರು ಎಲ್ಲರೂ ಮಾಡಿದಾಗ ನನಗೊಂದು ಚಿಕ್ಕ ಒಂದು ಕೊರಗಿತ್ತು. ಅವತ್ತು ಅಣ್ಣ ಮತ್ತು ನಮ್ಮ ಗೀತಕ್ಕ ಬರೋಕ್ಕೆ ಆಗಿರಲಿಲ್ಲ. ಇವತ್ತು ಮುಹೂರ್ತ ಅವರಿಬ್ಬರು ಬಂದು ಶಿವ ಪಾರ್ವತಿ ಥರ ಬಂದು RC ಸ್ಟುಡಿಯೋಸ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಮುಹೂರ್ತ ಮಾಡಿದ್ದಾರೆ. ಇವತ್ತಿಂದ ಶೂಟಿಂಗ್ ಇದೆ. ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್, ಅಮೃತ ಹೆಂಗರ್ ಮೇಡಮ್ ಮತ್ತು ಪ್ರಕಾಶ್ ರೈ ಸರ್. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಾದರು ಈ ಚಿತ್ರಕ್ಕೆ ರಾಜಮೋಹನ್ ಅವರು ಬಂದು ಕತೆ ಹೇಳಿದ್ರು ನನಗೆ. ಇಲ್ಲಿ ಭಾಷೆಯ ಅಂತರ ಇಲ್ಲ. ನಾನು ಸುಮ್ಮನೆ ಕೂತಿದ್ದೆ. ನಮ್ಮ ಕಬ್ಜಾ ಕೋ ಡೈರೆಕ್ಟರ್ ಸೂರಿ ಅಣ್ಣ ಒಂದು ಕತೆ ಕೇಳಿದೆ, ನೀವು ಕೇಳಬೇಕು, ಶಿವಣ್ಣ ಅವ್ರ ಹತ್ರ ಕೆಲಸ ಮಾಡಿದ್ದಾರೆ ಅವರು ಅಂದ್ರೆ. ಹೌದಾ ಅಣ್ಣಂದು ಯಾವ ಸಿನಿಮಾ ಅಂದರೆ ಬೈರಾಗಿ ಇಲ್ಲ ಅಸೋಸಿಯೇಟ್ ಅಂದರು. ಅವ್ರು ಹೇಳಿ ಕರ್ಕೊಂಡ್ಬಂದ್ರು ಅಣ್ಣ. ಕತೆ ಕೇಳಿದ ತಕ್ಷಣ ನನಗೆ ಈ ಥರ ಲೈನ್ಸ್ ಹುಟ್ಟೋದೇ ಕಷ್ಟ. ಎಮೋಷನಲ್ ಕತೆ ಮತ್ತು ಅಪ್ಪ ಮಗನ ಆ್ಯಕ್ಷನ್ನು, ಎಮೋಷನ್ನು, ಡ್ರಾಮಾ ನನಗೆ ಕಣ್ಣಲ್ಲಿ ನೀರು ಬಂತು. ಈ ಥರದ ಸಿನಿಮಾ ಇವತ್ತಿನ ಟ್ರೆಂಡ್ಗೆ ಬೇಕು ಅಂತ ಅನ್ನಿಸ್ತು. ಇಮಿಡಿಯೇಟ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು 9 ತಿಂಗಳು ಇಲ್ಲೇ ಕೂರಿಸಿ ನನ್ನ ಸಿನಿಮಾಗಳನ್ನು ಪೋಸ್ಟ್ಪೋನ್. ಎಷ್ಟೋ ಜನ ನೀವು ಇನ್ನೂ ಯಾಕೆ ಡೈರೆಕ್ಟ್ ಮಾಡ್ತಿಲ್ಲ ಅಂದರು. ರಾಜಮೋಹನ್ ಅವ್ರಿಗೆ ಅಸೋಸಿಯೇಟ್ ಆಗಿ ಇಲ್ಲೇ ಇದ್ದಾರೆ. ರಾತ್ರಿಗಳು ಕೂತ್ಕೊಂಡು ಸ್ಕ್ರಿಪ್ಟಲ್ಲಿ ಕೂಡ ಮಂಜು ಮಾಂಡವ್ಯ ಎಲ್ಲರೂ ಸೇರಿ ಒಂದು ಒಳ್ಳೆ ಕಂಟೆಂಟ್ ಚೆನ್ನಾಗಾಗಲಿ ಅಂತ ಒಂದು ಟೀಮ್ ವರ್ಕ್ ಮಾಡಿ ಇವತ್ತು ಅದು ಫಾದರ್ ಇವತ್ತು ಮುಹೂರ್ತ ಆಗಿದೆ. ಫಾದರ್, ಡಾಗ್, ಶ್ರೀರಾಮ ಬಾಣಚರಿತೆ ಮತ್ತು ನಮ್ಮ ಅಣ್ಣದು ಇನ್ನೊಂದು ಸಿನಿಮಾ ಆದಷ್ಟು ಬೇಗನೆ ಅಣ್ಣ ಸಿನಿಮಾನು ಮಾಡ್ತೀನಿ. ಸೊ ಒಟ್ಟಾರೆ ನಮ್ಮ ಬ್ಯಾನರ್ಲಿ 5 ಸಿನಿಮಾಗಳು 5 ಕಥೆಗಳನ್ನು ನಾವು ಲಾಕ್ ಮಾಡಿದ್ದೀವಿ. ಇವತ್ತು ಮೊದಲು ಜನ್ಮಕರ್ತ ಫಾದರ್, ಹಾಗಾಗಿ ಫಾದರ್ ಸಿನಿಮಾನೇ ಇವತ್ತಿಂದ ಶೂಟಿಂಗ್ ಹೋಗೋ ಥರ ಒಂದು ಮುಹೂರ್ತ ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹಂತ ಹಂತವಾಗಿ ಬೆಳೆಸಿದವರು ನೀವುಗಳು, ಮಾಧ್ಯಮದವರು, ಎಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು, ಪತ್ರಕರ್ತರು, TV ಅವರು ಎಲ್ಲರೂ, ನಮ್ಮ ರೇವಣ್ಣ ಸಾಹೇಬರು, ನನಗೆ ಯಾವಾಗಲೂ ನನ್ನ ಗಾಡ್ ಫಾದರ್ ಅವರು ಹೇಳೋದಿಲ್ಲ. ನನಗೆ ಅಣ್ಣ ಲಕ್ಷ್ಮಣ ಎಲ್ಲ ಮಾಡಿದೆ. ಅಣ್ಣನ ಆಶೀರ್ವಾದ ನನಗೆ ಸದಾ ಇದೆ. ನಾನು ಒಬ್ಬರನ್ನ ಮರೆತೆ ನಮ್ಮ ಪ್ರದೀಪ್ ಈಶ್ವರ್ ಅವರು ನನ್ನ ತುಂಬ ಸ್ನೇಹಿತ, 20 ವರ್ಷಗಳ ಸ್ನೇಹಿತ, ನಮ್ಮೂರವರು. ಸೊ ಅದಾದ ನಂತರ ನನಗೆ ಅಬ್ಸರ್ವ್ ಮಾಡುವಾಗ ಪ್ರತಿ ಸ್ಟೆಪ್ಪಲ್ಲೂ ಕೂಡ ಅವರು ಅಣ್ಣ ಈ ಥರ ಇದೆ ಡೈಲಾಗ್ಸು ಪ್ರದೀಪ್ ಈಶ್ವರ್ ಅಣ್ಣ ಬರ್ಬೋದು. ಕಬ್ಜಾಗೆ ಬಂದು ಬೆಳಿಗ್ಗೆ 6 ಗಂಟೆಗೆ ಬರೋರು. ನಾವೆಲ್ಲ 8 ಗಂಟೆಗೆ ಬಂದರೆ 6 ಗಂಟೆಗೆ ಬಂದು ನಮ್ಮ ಆಫೀಸ್ ಹತ್ರ ಗಾಡಿ ಹಾಕಿ ಕೂತ್ಕೊಂಡು ನಮ್ಮ ಮಂಜು ಇದರ ಕೋ ಡೈರೆಕ್ಟ್ರು ಏನಣ್ಣ ಈ ಅಪ್ಪ ಇಷ್ಟೊತ್ತಿಗೆ ಬರ್ತಾರೆ ಅಂತ. ಈ ಪ್ರದೀಪ್ ಅವ್ರ ಬಗ್ಗೆ ನಾನು ಇವಾಗ ಹೇಳ್ತಾ ಇರ್ತೀನಿ ನೋಡಿ. ಇವತ್ತು ಮಂಜು ಎಲ್ಲಿದ್ದಾರೆ ಅವ್ರು 6 ಗಂಟೆಗೆ ಬಂದು ಸೈಡಲ್ಲಿ ಕಾರ್ ಹಾಕಿ ಡೈಲಾಗ್ ಬರೆಯಕ್ಕೆ ಬರೋರು ಎಲ್ಲಿದ್ದಾರೆ ನೋಡಿ ಮಂಜು ಅಂತ ಇರ್ತೀನಿ. ನಮ್ಮ ಕಣ್ಣು ಮುಂದೆನೆ ನಮಗೆ ಹೆಮ್ಮೆ ಅನ್ಸುತ್ತೆ. ಇವತ್ತು ನಂಬಕ್ಕಾಗ್ತಿಲ್ಲ ಅವರ ಒಂದು ಮಾತಿನ ಶಕ್ತಿ ಮತ್ತು ಅವರ ಕೆಲಸದ ವೈಖರಿ ಮತ್ತು ಅವ್ರಿಗೊಂದು ದೈವ ಭಕ್ತಿ. ಇವತ್ತು ಅವರು ಸತಿ ನಾವು ಅವ್ರನ್ನ ನಾರ್ಮಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವತ್ತು ಅವರು MLA ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ಇವತ್ತು ಅವರು ಕೂಡ ನಮಗೆ ಒಂದು ಶಕ್ತಿ, ನನ್ನ ಸ್ನೇಹಿತರು. ಅವಾಗ ನಾನು ಎಲ್ಲ ನೆನೆಸ್ಕೊಳ್ಳೇಬೇಕು. ನಾವು ಏನೇ ಮಾಡಿದ್ರು ನನ್ನ ಅಣ್ಣ, ನಮ್ಮ ಶ್ರೀಕಾಂತ್ ಅಣ್ಣ ಮೈಲಾರಿ ಚಿತ್ರದಲ್ಲಿ ಮುಂಚೆ ತಾಜ್ ಮಹಲ್ ಆದಾಗ ನನಗೆ ಅಡ್ವಾನ್ಸ್ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಏನೇ ಮಾಡಿದ್ರು ಅವ್ರು ಹೋಗಿ ಸಜೆಷನ್ ತಗೊಂಡು ಸರ್ ಹಿಂಗೆ ಮಾಡ್ತಿದ್ದೀನಿ ಕರೆಕ್ಟಾ ಅಂತ ಕೇಳಿ ನನ್ನ ಅಣ್ಣನ ಸ್ಥಾನದಲ್ಲಿ ಅವ್ರನ್ನ ಇಟ್ಕೊಂಡು ನಾನು ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಶ್ರೀಕಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್. ಚೇತನ್ ಅವರು ಬಂದಿದ್ದಾರೆ. ಚೇತನ್ ಅವರೇ ಥ್ಯಾಂಕ್ ಯು. ನಮ್ಮ ರಾಜಮೋಹನ್ ಹೇಳಿ ನಿಮ್ಮನ್ನು ಕುರಿತು ಮಾತಾಡ್ತಾರೆ. ಅವ್ರು ಹೇಳಿದೆ ನಾನು ಫಸ್ಟ್ ಫಾದರ್ ನಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ. ನೀವು ಎಷ್ಟು ಡೆಡಿಕೇಟ್ ಮಾಡ್ತೀರಾ ಅಷ್ಟು ಕನ್ನಡ ಚಿತ್ರರಂಗದಲ್ಲಿ. ಈಗ ಅಣ್ಣ ಬಂದು ಶಿವಣ್ಣ ಅವ್ರ ಸಿನಿಮಾ ನೀವು ಅಸೋಸಿಯೇಟ್ ಆಗಿ ಮಾಡಿದ್ರಿ ನೋಡಿ. ನಿಮ್ಮ ಹಣೆ ಬರ ನೋಡಿ, ಬಂದಲ್ಲಿ ಕೆಲಸ ಮಾಡ್ತಿದ್ದಂಗೆ ಎಷ್ಟೋ ಜನ ಕಾಯ್ತಿರ್ತಾರೆ. ಟಕ್ಕಂತ ನಿಮ್ಮ ಕಥೆಯಿಂದ ಸಿನಿಮಾ ಸಿಕ್ತು, ಚೆನ್ನಾಗಿ ಮಾಡಿ ಅಂತ ಹೇಳಿದ್ದೀನಿ. ಕತೆ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಅವ್ರು ಮಾತಾಡ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಶಿವಣ್ಣ, ಗೀತಕ್ಕ ನಮಸ್ಕಾರ ಅಕ್ಕ, ಕೃಷ್ಣ ಸರ್ ಅಣ್ಣ ನಮಸ್ತೆ ಅಣ್ಣ. ರಾಜಮೋಹನ್ ಅವ್ರು ಮಾತಾಡ್ತಾರೆ. ಆಮೇಲೆ ಚಾರ್ಮಿನಾರ್ ಹರಿ ಬಂದು ನನಗೊಂದು ಖುಷಿ ಇದೆ. ಹನುಮಾನ್ ಇವತ್ತು ದೊಡ್ಡ ಹಿಟ್ ಆಗಿದೆ. ಇವತ್ತು 300 ಕೋಟಿ 400 ಕೋಟಿ ಹನುಮಾನ್ ಮಾಡಿದೆ. ಅದಕ್ಕೆ ಮುಂಚೆ ಹರಿನ ಹೈದರಾಬಾದಲ್ಲಿ ಸಿಕ್ಕಿ ಜನರ ಚಾನ್ಸು ಕೇಳಿಲ್ಲ. ಒಂದು ಹಾಡು ಹೇಳಿದ್ರು, ನಿಮ್ಮನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡೋಣ ಅಂತ ಹೇಳಿ ಕರೆದು ಚಾರ್ಮಿನಾರ್ ಸಿನಿಮಾ ಮಾಡಿದ್ದೆ ನಾನು. ಅವಾಗ ದೊಡ್ಡ ಹಿಟ್ ಆಗಿತ್ತು. ಚಾರ್ಮಿನಾರ್ ಆದ್ಮೇಲೆ ಇವಾಗ ಹನುಮಾನ್ ಮಾಡಿದ್ದಾರೆ. ಇವತ್ತು ನಾವೇ ಹರಿನ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಮ್ಮ ಕನ್ನಡ ನಾನೇ ಮಾಡ್ತೀನಿ ಸರ್ ಅಂತ ಬಂದು ಮಾಡ್ತಿದ್ದಾರೆ. ಮಿರಾಯಿ ಅಂತ ಒಂದು ಸಿನಿಮಾ 150 ಕೋಟಿ ಬಡ್ಜೆಟ್, ಅದರಲ್ಲಿ ಬ್ಯುಸಿ ಇದ್ರು ನಾನು ಈ ಸಿನಿಮಾನ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ.
ಥ್ಯಾಂಕ್ ಯು ಹರಿ. ರಾಜ್ಮೋಹನ್ ಅವರು ಮಾತಾಡ್ತಾರೆ ಸರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.